ಇದು ಬೂದಬೆಟ್ಟ ಗ್ರಾಮ ಪಂಚಾಯತಿಯ ಜಾಬ್ ಕಾರ್ಡ್ ಇದು ವಿನೂತನವಾದಂತ ಕರ್ನಾಟಕದಲ್ಲೇ ಪ್ರತ್ಯೇಕವಾದಂತ ಜಾಬ್ ಕಾರ್ಡ್ ಇದು. ಕಾರ್ಮಿಕರಿಗೆ ಮೋಸ ಮಾಡಿರುವ ಅಧಿಕಾರಿಗಳ ವಿರುದ್ಧ, ಕೂಲಿ ಕಾರ್ಮಿಕರಿಗೆ ಮೋಸ ಮಾಡಿರುವ ಅಧಿಕಾರಿಗಳ ವಿರುದ್ಧ ಬೇಕೇ ಬೇಕು. ಮಂಗಳವಾರ ಪಾವಗಡ ತಾಲೂಕಿನ ಬೂದಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಲ್ಲಿ ಕೂಲಿ ಕಾರ್ಮಿಕರಿಗೆ ಉಂಡೆನಾಮ ಹಾಕಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ತಮಟೆ ಸಂಸ್ಥೆಯ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಮತ್ತು ಆಕ್ರೋಶವನ್ನು ಹೊರಹಾಕಲಾಗಿದೆ. ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿಯೇ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷವಾದಂಥ ಈ ಒಂದು ಬೂದಬೆಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯ ಕೂಲಿ ಕಾರ್ಮಿಕರ ಚೀಟಿಯನ್ನು ಆಸ್ಪತ್ರೆಯಲ್ಲಿ ಚೀಟಿ ಮತ್ತು ಬೆಂಕಿಪಟ್ಟಣದ ಚೀಟಿಯಲ್ಲಿ ಮತ್ತು ಆಸ್ಪತ್ರೆಯ ಚೀಟಿಯಲ್ಲಿ ಬರೆದುಕೊಟ್ಟಿದ್ದಾರೆಂದು ಕೂಲಿ ಕಾರ್ಮಿಕ ಮುಖಂಡ ವೆಂಕಟೇಶ್ ವ್ಯಂಗ್ಯವಾಡಿದ್ದಾರೆ. ನನ್ನ ಹೆಸರು ವೆಂಕಟೇಶ್, ನಾನು ತಮಟೆ ಕೂಲಿ ಕಾರ್ಮಿಕ ಸಂಘದ ಪಾವಗಡ ಸಂಚಾಲಕರು. ಇಲ್ಲಿ ಬೂದಬೆಟ್ಟ ಗ್ರಾಮ ಪಂಚಾಯಿತಿಯಲ್ಲಿ 3 ಲಕ್ಷದ ಇದು ನರೇಗಾ ಕೆಲಸ ಕೊಟ್ಟವ್ರೆ. ಅದರಲ್ಲಿ 6 ದಿವಸ ಕೆಲಸ ಮಾಡಿದ್ದಾರೆ. 4 ದಿವಸದ್ದು 370 ರೂಪಾಯಿ ಕೂಲಿ ಹಾಕಿದ್ದಾರೆ. 2 ದಿವಸದ್ದು GPS ಅಪ್ಲೋಡ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಕಾರ್ಮಿಕರಿಗೆ ಕೂಲಿ ಹಣ ಬರ್ದಂಗೆ ಮೋಸ ಮಾಡಿದ್ದಾರೆ. ಅದರ ವಿರುದ್ಧ ಕಾರ್ಮಿಕರೆಲ್ಲ ಸೇರಿ ಪಂಚಾಯತಿಗೆ ಮುತ್ತಿಗೆ ಹಾಕಿದ್ದಾರೆ. ಮತ್ತು ಇದು ಬೂದಬೆಟ್ಟ ಗ್ರಾಮ ಪಂಚಾಯತಿಯ ಜಾಬ್ ಕಾರ್ಡ್ ಇದು ವಿನೂತನವಾದಂಥ ಕರ್ನಾಟಕದಲ್ಲೇ ಪ್ರತ್ಯೇಕವಾದಂಥ ಜಾಬ್ ಕಾರ್ಡ್ ಇದು ಗ್ರಾಮ ಪಂಚಾಯತಿಯ ಒಂದು ದೊಡ್ಡ ಕೊಡುಗೆ. ಇದು ಈ ಥರ ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧ ಕೂಲಿ ಕಾರ್ಮಿಕರು ಒಕ್ಕೂರಿನಿಂದ ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾಜಮಹಲ್ನಲ್ಲಿ ನಾನು ತಮಟೆ ಸಮಸ್ಯೆಯಲ್ಲಿ ಕೆಲಸ ಮಾಡ್ತಿದ್ವಿ. ಪಂಚಾಯತಿಯಲ್ಲಿ ನಮ್ಮದೇ ಕೆಲಸ ಮಾಡಿಸ್ತಾ ಇರೋದು. ನಾವು ಆಂಜನೇಯ ಕುಂಟೆಯಲ್ಲಿ ಕೆಲಸ ಮಾಡಿಸಿದ್ದೀವಿ. 1 ವರ್ಷ ಆಗಿದೆ ಕೆಲಸ ಮಾಡಿಸಿ. ಮತ್ತು ಇಲ್ಲಿ ಎಡನಹಳ್ಳಿ ಹತ್ರನೂ ಮಾಡಿಸ್ತಾ ಇದ್ದೀವಿ. ಮತ್ತು ಇಲ್ಲಿ ಬೂದಬೆಟ್ಟ ಹತ್ರ ಮಾಡಿಸ್ತಾ ಇದ್ದೀವಿ. ಸಾಗರಪುರ ಮಾಡಿಸ್ತಾ ಇದ್ದೀವಿ. ಇವಾಗ ಎಲ್ಲ ಎನರ್ಜಿ ಕೆಲಸ ಮಾಡಿಸ್ತಾ ಇದ್ದೀವಿ. ಎಲ್ಲ ಕಡೆನೂ ಪ್ರಾಬ್ಲಮ್ ಇಲ್ದಂಗೆ, ಸಮಸ್ಯೆ ಇಲ್ದಂಗೆ ದುಡ್ಡು ಅಮೌಂಟ್ ಬೀಳ್ತವೆ. GPS ಕರೆಕ್ಟಾಗಿ ಆಗ್ತಿದೆ. ಬೂದಬೆಟ್ಟಕ್ಕೆ ಮಾತ್ರ ಪ್ರಾಬ್ಲಮ್ ಬರುತ್ತೆ. ಏನು ಸರ್, ಎಲ್ಲ ಕಡೆನೂ ನಾನೇ ಕೆಲಸ ಮಾಡಿಸ್ತಾ ಇರೋದು. ಎಲ್ಲ ಕಡೆ ಪ್ರಾಬ್ಲಮ್ ಬರ್ಬೋದಲ್ಲ ಸರ್? ಬರ್ತಾ ಇಲ್ಲ. ಬೂದಬೆಟ್ಟಕ್ಕೆ ಮಾತ್ರ ಪ್ರಾಬ್ಲಮ್ ಬರುತ್ತೆ. GPS ಮಾತ್ರ ಏನಂತ ಕೇಳಿದ್ರೆ GPS ಪ್ರಾಬ್ಲಮ್. ಚರಂಡಿಗಳ ಮೂಲಕ ನಲ್ಲಿಯನ್ನು ಹಾಕಿ ಕುಡಿಯೋ ನೀರು ವ್ಯವಸ್ಥೆ ಮಾಡಿದ್ದಾರೆ. ಅಬ್ಬಬ್ಬಾ, ಇಂಥ ಒಂದು ದೃಶ್ಯವನ್ನು ನಾವು ಈ ಒಂದು ಬೂದಬೆಟ್ಟ ಗ್ರಾಮ ಪಂಚಾಯಿತಿಯಲ್ಲೇ ನೋಡ್ಬೋದು ಕಣ್ರಿ. ಹೌದು, ಇಲ್ಲಿನ JJM ಕಾಮಗಾರಿಯ ಪೈಪ್ಲೈನನ್ನು ಚರಂಡಿಯ ಮೂಲಕ ನಲ್ಲಿಗಳನ್ನು ಹಾಕಿಕೊಟ್ಟಿದ್ದಾರೆ ಎಂದು ಇದೇ ಒಂದು ಸಮಸ್ಯೆಯನ್ನು ಗ್ರಾಮಕ್ಕೆ ಆಗಮಿಸಿದ AD ಮಾರುತಿ ಪ್ರಸಾದ್ ಅವರ ಮುಂದೆ ಅನಾವರಣಗೊಳಿಸಿದ್ದಾರೆ ತಮಟೆ ಸಂಸ್ಥೆಯ ಕಾರ್ಯಕರ್ತರು. ನೀರು ಬರೋದಿಲ್ಲ. ನೀರು ಬರ್ದಂಗಿದ್ರೆ ಏನು ಮಾಡ್ಬೇಕು ನಾವು? ಹಂಗೆ ಇರ್ಬೇಕೇನು? ಆ ಕಡೆ ಲಾಸ್ಟ್ ಇಲ್ಲ ಸರ್. ಈ ಕಡೆ ಡೌನ್ ಬರ್ತವೆ, ಆ ಕಡೆ ಇಲ್ಲ. ಆ ಕಡೆ ಪಾಪ ಅವ್ರೆಲ್ಲ ಈ ಕಡೆ ಬರ್ಬೇಕು. ಈಗ ಈ ಕಡೆ ನೋಡಿ ಸರ್, ಇಲ್ಲೇ ಈಗ ಈ ಮನೆ, ಈಗ ಈ ಪೈಪು ಈ ಮನೆಗೆ ಈಗ ನೋಡಿ ಅದ್ರ ನೀರು ನಡಿ. ಇವತ್ತು ಬಂದಿದ್ಯಾ ಸಾರ್ ಬಂದಿರೋದಕ್ಕೆ ಕಾಲ್ವೆನಿಗೆ ಹಿಡ್ಕೊಂಡೆ ನೀರು ಆ ಕಡೆ ಹೆಂಗೆ ಆಯ್ತು ನೋಡಿ. ತಾವೀಗ ನೋಡ್ತಾ ಇದ್ದೀರಾ, ಚರಂಡಿಯ ಮೂಲಕ ಒಂದು ನಲ್ಲಿ ಪೈಪನ್ನು ಹಾಕಿಕೊಟ್ಟಿರೋದು ಗ್ರಾಮಸ್ಥರು. ಈ ವಿಚಾರವಾಗಿ PDO ಮುದ್ರಾಜ್ ಅವರಿಗೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಹೇಳಿ ಬಂದಿದ್ದರಿಂದ ನೀನೀಗ ಬಂದಿದೆ ಎಂದು ಅವರಿಗೆ ಮಂಗಳಾರತಿಯನ್ನು ಸಹ ಎತ್ತಿದ್ದಾರೆ. ಮಾತಾಡಿದ್ರಿ, ಇಲ್ಲಿ ಹಳ್ಳಿ ಸಮಸ್ಯೆ ಬಂದ್ರೆ ಗೊತ್ತಾಗೋದು. ಹೋಗ್ರಮ್ಮ, ಮುಂದಕ್ಕೆ ಹೋಗ್ರಿ. ಇನ್ನು ಹಂಗೆ ನಾವು ಹಿಂಗೆ ಇಟ್ಕೊಂಡು ನೀರು ಅಲ್ಲಿ ಹಾಕೊಂಡು ನೀರು ರೊಬ್ಬಲ್ಲಿ ನೀರು ಶೇಖರಣೆ ಮಾಡ್ಕೊಂಡು ಚಂಬಲ್ಲಿ ಬಿಂದಿಗೆ ಹೋಯ್ಕೋಬೇಕು ನೋಡಿ. ಈ ತರ ವ್ಯವಸ್ಥೆ ಇರೋದು. ಇಲ್ಲೇ ಸೊಳ್ಳೆ ಹುಡುಗರಿಗೆ ಮಕ್ಕಳಿಗೆಲ್ಲ ಡೆಂಗು, ಟೈಫಾಯ್ಡ್, ಜ್ವರ. ರೆಡಿ ಮಾಡ್ಸ್ರಪ್ಪ. ಈಗ ನೀರು ಯಾರಾದ್ರು ಕುಡಿದು ಕಲುಷಿತ ಏನಾದ್ರು ಕಲುಷಿತ ಆಗಿ ಸರ್ ನೋಡಪ್ಪ. ಇವತ್ತು ಬಂದಾರ ಸರ್ ಸಾಹೇಬ್ರಲ್ಲಿ.
ಈ ದೃಶ್ಯವನ್ನು ಕಂಡು ಹೌಹರದ ತಾಲೂಕು ಪಂಚಾಯತಿ ಎಡಿ ಮಾರುತಿ ಪ್ರಸಾದ್ ಅವರು ಸ್ಥಳದಲ್ಲಿದ್ದ ಪಿಡಿಒ ವಿರುದ್ಧ ಗರಂ ಆಗಿದ್ದಾರೆ. ನೀರು ಬರಲ್ಲ ಸರ್ ಸರಿಯಾಗಿ. ಅದೇ ನೀವು ಇಷ್ಟ ದಿನ ಇದೆ ನೀವು ಒಂದಿನ ಬಂದು ಅಷ್ಟೇ ನೋಡಿ ಮೇಡಮ್ ಅದೆಲ್ಲ ಬರೀ ಚರಂಡಿಯಲ್ಲಿ ಇಟ್ಕೊಂಡು ಕುಡಿ ಅದೇ ನೀರು. ಬೂದಿಬೆಟ್ಟ ಗ್ರಾಮ ಪಂಚಾಯತಿಯ ಕೇಂದ್ರ ಸ್ಥಾನಬಹುದು. ಕೇಂದ್ರ ಸ್ಥಾನವಾದ ಬೂದಿಬೆಟ್ಟ ಗ್ರಾಮದಲ್ಲೇ ಇಂಥ ಒಂದು ಸಮಸ್ಯೆ ಇದ್ದರೆ ಇನ್ನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇನ್ನೆಷ್ಟು ಸಮಸ್ಯೆಗಳಿದೆವೋ ಆ ದೇವರೇ ಬಲ್ಲ. ವಾರಕ್ಕೆ ಒಮ್ಮೆ 2 ಸಾರಿ ಬರ್ತಕ್ಕಂಥ ಪಿಡಿಒಗಳು ಇಂತಹ ಸಮಸ್ಯೆಗಳನ್ನು ಬಗೆಹರಿಸಲು ಮುಂದಾಗುವುದಿಲ್ಲ ಎಂಬ ಆಕ್ರೋಶ ಈಗ ಹೊರಬಿದ್ದಿದೆ. ಇನ್ನು ಈ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡ ತಾಲೂಕು ಪಂಚಾಯತಿ ಇಒ ಮಧುಸೂದನ್ ರವರು ಬುಧವಾರ ಬೆಳ್ಳಂಬೆಳಗ್ಗೆ ಬೂದಿಬೆಟ್ಟ ಗ್ರಾಮಕ್ಕೆ ಆಗಮಿಸಿ ಈ ಒಂದು ಚರಂಡಿಗಳನ್ನು ಸಿಬ್ಬಂದಿಯಿಂದ ಸ್ವಚ್ಛಗೊಳಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಒಟ್ಟಿನಲ್ಲಿ ಚರಂಡಿಗಳನ್ನು ಸ್ವಚ್ಛಗೊಳಿಸಲು ಇಒ ಅವರು ಬರಬೇಕಾ ಎಂಬ ಮಾತುಗಳು ಈಗ ಕೇಳಿಬರುತ್ತಿವೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತುಗಳಲ್ಲಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.